ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕರ ವಿಶ್ವಾಸವನ್ನು ಕಳ್ಕೊಂಡ್ರ ಎನ್ನುವಂಥ ಒಂದು ಅನುಮಾನ ಇದೆ. ಅದಕ್ಕೆ 3 ಉದಾಹರಣೆಗಳಿದ್ದಾವೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಕಥೆ ಏನು? ಅವರು ಶಾಸಕರ ವಿಶ್ವಾಸವನ್ನು ಗಳಿಸ್ಕೊಂಡ್ರ? ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕರ ವಿಶ್ವಾಸವನ್ನು ಕಳೆದುಕೊಳ್ಳೋದಕ್ಕೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಡ್ತಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಾನು 3 ಉದಾಹರಣೆಗಳು ಅಂದಲ್ಲ. ಒಂದು, ಇತ್ತೀಚೆಗೆ ಸಿದ್ದರಾಮಯ್ಯ ದಾಖಲೆಯ 17ನೇ ಬಜೆಟ್ ಮಂಡಿಸಿದ್ರು. ಆ ಸಂದರ್ಭದಲ್ಲಿ ಸ್ಪೀಕರ್ ಯು.ಟಿ. ಖಾದರ್ ಅವರು ಶಾಸಕರಿಗೆ ಬಜೆಟ್ ಬಗ್ಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ರು. ಅದು ಬರೀ ಕಾಂಗ್ರೆಸ್ ಶಾಸಕರಿಗೆ ಅಷ್ಟೇ ಅಲ್ಲ, ಎಲ್ಲ ಪಕ್ಷದ ಶಾಸಕರನ್ನು ಕೂಡ ಅದಕ್ಕೆ ಕರೆದಿದ್ದು. ಅಂದರೆ ಬಜೆಟನ್ನು ಹೇಗೆ ರೂಪಿಸಲಾಗತ್ತೆ, ಬಜೆಟ್ ಯಾವ ಕಾರಣಕ್ಕೋಸ್ಕರ ಮಹತ್ವ, ಬಜೆಟ್ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥ ಸಂಗತಿಗಳೇನು, ಬಜೆಟ್ ಬಗ್ಗೆ ಹೇಗೆ ಚರ್ಚೆ ಮಾಡಬೇಕು ಅನ್ನೋದನ್ನೆಲ್ಲ ಹೇಳಲಿಕ್ಕೋಸ್ಕರ ಆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ರು. ಆದರೆ BJP ಮತ್ತು JDSನ ಶಾಸಕರು ಆ ಸಭೆಯನ್ನು ಅಥವಾ ಆ ಕಾರ್ಯಾಗಾರವನ್ನು ಬಾಯ್ಕಾಟ್ ಮಾಡಿದರು. ಕಡೆ ಪಕ್ಷ ಕಾಂಗ್ರೆಸ್ ಶಾಸಕರಾದರೂ ಎಲ್ಲರೂ ಹೋಗಿರಲಿಲ್ಲ. ಮತ್ತೆ ಬಜೆಟ್ ಬಗ್ಗೆ ಪ್ರಮುಖವಾಗಿ ಮಾತಾಡ್ತಿದ್ದಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರು ಸಿಗ್ತಾರೆ, ಅವ್ರ ಜೊತೆ ಮಾತನಾಡಬಹುದು, ಬಜೆಟ್ ಹೊರತುಪಡಿಸಿ ಕೂಡ ಮಾತನಾಡಬಹುದು ಅನ್ನೋ ಕಾರಣಕ್ಕೋಸ್ಕರನಾದರೂ ಕೆಲವು ಕಾಂಗ್ರೆಸ್ ಶಾಸಕರು ಅಲ್ಲಿಗೆ ಹೋಗ್ಬೇಕಿತ್ತು. ಆದರೆ 140 ಜನ ಶಾಸಕರ ಪೈಕಿ 40ರಿಂದ 50 ಜನ ಶಾಸಕರು ಮಾತ್ರ ಆ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ರು. ಅಂದರೆ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ವಿಶ್ವಾಸ ಇಲ್ವಾ? ಬಜೆಟ್ ಬಗ್ಗೆ ತಿಳ್ಕೊಳ್ಳೋದು ಬಿಡೋದು ಅಫ್ಕೋರ್ಸ್ ಅದು ಬಹಳ ಮುಖ್ಯವಾದಂಥ ಕೆಲಸ, ಮಾಡಬೇಕಾಗಿತ್ತು, ಮಾಡಿಲ್ಲ. ಮತ್ತು ಸರ್ಕಾರ ದುಡ್ಡಲ್ಲಿ ಅಂಥದ್ದೊಂದು ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು, ಅದಕ್ಕೋಸ್ಕರ ಇವರು ಹೋಗಲೇಬೇಕಾಗಿತ್ತು, ಹೋಗಿರಲಿಲ್ಲ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಇದ್ರ ಬಗ್ಗೆ ಮಾತನಾಡ್ತಾರೆ ಅನ್ನುವಂಥದ್ದು ಗೊತ್ತಿದ್ದೂ ಕೂಡ ಹೋಗಿಲ್ಲ ಅಂದರೆ ಏನರ್ಥ? ಮಾತಾಡಲಿ ಬಿಡು ಅಂತಾರ? ಇದು ಒಂದು ಉದಾಹರಣೆ ಆಯಿತು. ಎರಡನೇ ಉದಾಹರಣೆ, ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅಂದರೆ ಮಾರ್ಚ್ 10ನೇ ತಾರೀಕು ಅವರು KPCC ಅಧ್ಯಕ್ಷರಾಗಿ 6 ವರ್ಷ ಆಯಿತು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಔತಣಕೂಟವನ್ನು ಕರೆದಿದ್ರು. ಒನ್ಸ್ ಅಗೇನ್ ಅವರು ಕೂಡ 140 ಜನ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಇಷ್ಟು ಜನಕ್ಕೆ ಆಹ್ವಾನವನ್ನು ನೀಡಿದರು. ಅಲ್ಲಿ ಸಿದ್ದರಾಮಯ್ಯ ಕೂಡ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ರು. ಅಲ್ಲಿಗೂ ಕೂಡ ಶಾಸಕರು ಹೋಗಿದ್ದು 70ರಿಂದ 80 ಜನ ಅಷ್ಟೇ ಅನ್ನುವಂಥ ಮಾಹಿತಿಗಳು ಇವೆ. ಯಾಕೆ ಹೋಗಲಿಲ್ಲ ಶಾಸಕರು ಅಲ್ಲಿಗೆ? ಒಂದು, ಡಿ.ಕೆ. ಶಿವಕುಮಾರ್ ಕರೆದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹೋಗ್ಬೇಕಾಗಿತ್ತು. ಮತ್ತು ಅದೊಂದು ಏನೋ ಉಭಯ ಕುಶಲೋಪಹರಿ ಕಾರ್ಯಕ್ರಮ ಅನ್ನೋ ರೀತಿ ಇತ್ತು, ಔತಣಕೂಟ ಅಷ್ಟೇ. ಅದರಲ್ಲೇನು ಭಾಳ ಸೀರಿಯಸ್ ಆದಂಥ ವಿಷಯವನ್ನು ಚರ್ಚೆ ಮಾಡೋದಿರಲಿಲ್ಲ. ವಿಶ್ವಾಸಕ್ಕೋಸ್ಕರನಾದರೂ ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಸಿದ್ದರಾಮಯ್ಯ ಸಿಗ್ತಾರೆ ಅನ್ನೋ ಕಾರಣಕ್ಕೋಸ್ಕರನಾದ್ರು ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಸಿದ್ದರಾಮಯ್ಯ ಜೊತೆಗೆ ಹೋಗ್ಬೇಕಾಗಿದ್ದವರು ಕೂಡ ಹೋಗಲಿಲ್ಲ. ಮೂರನೇ ಉದಾಹರಣೆ, ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿತ್ತು. ಇಷ್ಟು ದಿನ ಶಾಸಕರು ಒತ್ತಾಯ ಮಾಡ್ತಾ ಇದ್ರು, ಶಾಸಕಾಂಗ ಪಕ್ಷದ ಸಭೆ ಕರೀರಿ, ಭಾಳಷ್ಟು ಸಮಸ್ಯೆಗಳಿದ್ದಾವೆ, ಅವುಗಳನ್ನೆಲ್ಲ ಚರ್ಚೆ ಮಾಡಬೇಕು, ಶಾಸಕರ ಬೇಡಿಕೆಗಳು ಏನು ಅನ್ನೋದನ್ನು ನೀವು ಕೇಳಬೇಕು, ಆ ಕಾರಣಕ್ಕೋಸ್ಕರ ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತ ಶಾಸಕರೇ ಒತ್ತಡವನ್ನು ಏರ್ತಿದ್ರು. ಆದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪಾಲ್ಗೊಂಡಿದ್ದಂಥ ಶಾಸಕರ ಸಂಖ್ಯೆಯನ್ನು ನೋಡಿದ್ರೆ ಒಂದು ರೀತಿಯ ಡಿಸಪಾಯಿಂಟ್ ಆಗುತ್ತೆ. ಒನ್ಸ್ ಅಗೇನ್ ಶಾಸಕಾಂಗ ಪಕ್ಷದ ಸಭೆ ಯಾರ ನೇತೃತ್ವದಲ್ಲಿ ನಡೆಯುತ್ತೆ? ಶಾಸಕಾಂಗ ಪಕ್ಷದ ನಾಯಕರ ನೇತೃತ್ವದಲ್ಲಿ, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತೆ. ಸಿದ್ದರಾಮಯ್ಯ ಅವರು ಸಿಗ್ತಾರೆ, ಮಂತ್ರಿಗಳು ಸಿಗ್ತಾರೆ, ಅಲ್ಲಿ ತಮ್ಮೆಲ್ಲ ಸಮಸ್ಯೆಗಳನ್ನು ಮುಕ್ತವಾಗಿ ಮಾತನಾಡ್ಬೋದು ಅನ್ನುವಂಥ ಅವಕಾಶ ಇರುತ್ತೆ. ಆದರೂ ಕೂಡ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿಲ್ಲ. ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರೆಲ್ಲವನ್ನ ಸೇರಿದೆ ಸುಮಾರು 200 ಜನ. ಆದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದ್ದವರು ಸುಮಾರು 100 ಜನ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಅಂದರೆ ಅರ್ಧದಷ್ಟು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿಲ್ಲ. ಈ ಸಂಖ್ಯೆಗಳಲ್ಲಿ ಒಂದು 5-10 ಹೆಚ್ಚಾಗ್ಬೋದು.
ಆದರೆ ಶಾಸಕರು ಇಷ್ಟು ದೊಡ್ಡ ಮಟ್ಟದಲ್ಲಿ ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿಲ್ಲ ಅನ್ನೋದಿದೆಯಲ್ಲ, ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅಧಿಕೃತವಾಗಿ ಕರೆದಂಥ ಸಭೆಗೆ ಹೋಗಿಲ್ಲ ಅನ್ನೋದು ಶಾಸಕರಿಗೆ ಸರ್ಕಾರದ ಮೇಲೆ, ಸಚಿವ ಸಂಪುಟದ ಮೇಲೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ವಿಶ್ವಾಸ ಕಡಿಮೆ ಆಯಿತಾ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಹುಟ್ಟಾಕತ್ತೆ. ಈ 3 ಎಕ್ಸಾಂಪಲ್ಸು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ಡಿ ಕೆ ಶಿವಕುಮಾರ್ ಅವರ ವಿಷಯಕ್ಕೆ ಬರೋದಾದರೆ, ನಾನು ಡಿ ಕೆ ಶಿವಕುಮಾರ್ ಔತಣಕೂಟದ ಬಗ್ಗೆ ಆಗಲೇ ಹೇಳಿದೆ. ಶಾಸಕರು ಮುನಿಸ್ಕೊಂಡಿದ್ದಾರೆ ಅಥವಾ ಒಂದು ಅಂತರ ಕಾಯ್ಕೊಂಡಿದ್ದಾರೆ ಎನ್ನುವಂಥ ಮೆಸೇಜ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋಗಿಲ್ದಿರುವಂಥದ್ದಲ್ಲ ಇದು. ಶಾಸಕರ ನಿರುತ್ಸಾಹ ಈ ರೀತಿ ಅವರು ಗೈರು ಆಗಲಿಕ್ಕೆ ಕಾರಣ ಅಂತೇಳಿ ಗೊತ್ತಾಗ್ತಿದೆ. ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇದ್ದವರು ಈಗಲೂ ಇದ್ದಾರೆ. ಮೊನ್ನೆ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಸೇರಿದ್ರು 18 ಜನ. ಅವ್ರು ಸಪ್ರೇಟಾಗಿ ಔತಣಕೂಟವನ್ನು ಮಾಡಿಕೊಂಡ್ರು. ಅದಕ್ಕೆ ಇನ್ನೂ ಒಂದಷ್ಟು ಜನ ಇದ್ದಾರೆ ಅಂತ ಹೇಳ್ತಾರೆ. ಅದೆಷ್ಟು ಜನ ಇದ್ದಾರೋ ನಿಖರವಾಗಿ ಗೊತ್ತಿಲ್ಲ. ಬಟ್ ಅವ್ರದ್ದೊಂದು ಪ್ರೂಫ್ ಇದ್ದೇ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರಂತೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಸಿಕ್ಕಾಬಟ್ಟೆ ಶಾಸಕರ ಸಂಖ್ಯೆ ಹೆಚ್ಚಾಗ್ಬಿಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಬಣದಲ್ಲಿ ಶಾಸಕರ ಸಂಖ್ಯೆ ಕೊರತೆ ಆಗ್ತಿದೆ ಅಂತ ಅಲ್ಲ. ಒಟ್ಟಾರೆ ಶಾಸಕರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸರ್ಕಾರದ ಮೇಲೆ ಅಂದರೆ ಮುಖ್ಯಮಂತ್ರಿಯ ಮೇಲೆ, ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯ ಅವ್ರ ಮೇಲೆ ಈಗ ಶಾಸಕರ ವಿಶ್ವಾಸ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಈ ಥರದ ಚರ್ಚೆಗಳು ಆ್ಯಕ್ಚುಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಲಲ್ಲಿ ಕೇಳಿಬರ್ತಾ ಇದ್ದಾವೆ. ಆ ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಬುಗ್ಗನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.